ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಮ ಮಹಿಳೆಯರಿಗಾಗಿ ಅಂದ್ರೆ ನಮ್ಮ ಹೌಸ್ ವೈಫ್ಗಾಗಿ ನಾನು ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ಹೌಸ್ ವೈಫ್ಗಳು ಮನೆಯಲ್ಲೇ ಇಟ್ಕೊಂಡು ಮನೆಯವರೆಲ್ಲರನ್ನೂ ನೋಡ್ಕೊಂಡು ಪ್ರತಿಯೊಂದನ್ನು ನೋಡ್ಕೊಂಡು ಮನೇಲೇ ಇರ್ತಾರಲ್ವಾ, ಅವ್ರುಗಳು ಸಹ ಮನಿ ಸೇವಿಂಗ್ ನ ಯಾವ ರೀತಿ ಮಾಡೋದು ಅನ್ನೋ ಒಂದು ಟಾಪಿಕ್ ನಾನು ನಿಮಗೋಸ್ಕರ ಇವತ್ತಿನ ದಿನ ತಂದಿದ್ದೀನಿ ಫ್ರೆಂಡ್ಸ್. ಸಾಮಾನ್ಯವಾಗಿ ಈಗ ಎಲ್ಲಾ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾ ಇರ್ತಾರೆ. ಆದ್ರೆ ಹೊರಗಡೆ ಹೋಗಿ ದುಡಿಯಕ್ಕಾಗಲ್ಲ, ನಾವು ಮನೇಲೇ ಇರ್ತೀವಿ. ಮನೇಲಿರುವಂತಹ ಎಲ್ಲಾರನ್ನೂ ಸಹ ನಾವು ನೋಡ್ಕೋತೀವಿ. ನಮಗೂ ಏನಾದ್ರೂ ಒಂದು ಮನಿ ಸೇವಿಂಗ್ ಟಿಪ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಮ್ಗೆ ಹೇಳ್ಕೊಡಿ ಅಂತ ನೀವೇನಾದ್ರು ಕೇಳೋದಾದ್ರೆ ಖಂಡಿತವಾಗಿಯೂ ನಾನು ನಮ್ಮ ಮಹಿಳೆಯರಿಗೋಸ್ಕರ ಅಂದ್ರೆ ಹೌಸ್ ವೈಫ್ಗೋಸ್ಕರ ನಾನು ಒಂದು ಒಳ್ಳೆಯ ಒಂದು ಮನಿ ಸೇವಿಂಗ್ ಟಿಪ್ಸ್ ತಂದಿದ್ದೀನಿ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಇನ್ನು ಯಾರ ಹೆಸರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಈಗ ನಾನು ಕೆಲವೊಂದು ವಿಷಯಗಳ ಬಗ್ಗೆ ನಾನು ಮಧ್ಯ ಕೆಲವು ಒಳ್ಳೆಯ ಟಿಪ್ಸ್ಗಳನ್ನ ನಾನು ನಿಮಗೆ ತಿಳಿಸಿರ್ತೀನಿ. ಹೌದು, ಹಾಗಾಗಿ ನೀವೇನಾದ್ರೂ ಅದನ್ನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಕೆಲವೊಂದು ಒಳ್ಳೆ ವಿಷಯಗಳು ನಿಮಗೆ ತಲುಪಲ್ಲ. ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನಮ್ಮ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್, ನಮಗೂ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ, ವ್ಯೂಸ್ಗಳು ಬರ್ತಾ ಇಲ್ಲ, ನಮಗೂ ತುಂಬಾ ಬೇಜಾರಾಗೋಗಿದೆ. ದಯವಿಟ್ಟು ನಾನು ವಿಡಿಯೋ ನಿಲ್ಲಿಸ್ಬಿಡ್ಬೇಕು, ಯೂಟ್ಯೂಬ್ ಚಾನಲ್ ನಿಲ್ಲಿಸ್ಬಿಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಹಾಗಾಗಿ ಬೇಜಾರಾಗೋಗಿದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ದಿನ ನೋಡ್ತೀನಿ. ಇದೇ ಕಂಟಿನ್ಯೂ ಆದ್ರೆ ಖಂಡಿತವಾಗಿಯೂ ನಾನು ಚಾನಲ್ ನಿಲ್ಲಿಸೋಂಥ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸದಿಂದ ದಯವಿಟ್ಟು ಸಪೋರ್ಟ್ ಕೊಡಿ. ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ ನಾವು ಮೇಲೆ ಬರಬೇಕು. ಹೇಗೆಂದ್ರೆ ನೀವಿದ್ರೇನೆ ನಾವು ಅಂತ ನಾನು ಎಷ್ಟೊಂದು ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಅದೆಲ್ಲ ಆ ವಿಷಯ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ? ಹೌದು ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಹೇಳ್ತೀನಿ, ದಯವಿಟ್ಟು ಹೊಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ಈ ಸೂಪರ್ ಆಗಿರುವಂತಹ ಒಂದು ಮನಿ ಸೇವಿಂಗ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ನಮ್ಮ ಗೃಹಿಣಿಯರಿಗಾಗಿ ಕೆಲವೊಂದು ಅಂದರೆ 10 ಟಿಪ್ಸ್ಗಳನ್ನ ನಾನು ನಿಮಗೋಸ್ಕರ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇವಾಗ ಮನೆಗಳಲ್ಲಿ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ನಾವು ಮನೇಲೇ ಇರ್ತೀವಿ ಅಂತ ಅನ್ನುವಂತಹ ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಗೃಹಿಣಿಯರು ಯಾವ ರೀತಿ ನಾವು ಕೆಲವೊಂದು ಬಿಸ್ನೆಸ್ಗಳನ್ನ ಮನೇಲೇ ಮಾಡಿಕೊಂಡು ಅದರಿಂದ ನಾವು ತಿಂಗಳಿಗೆ ಒಂದು 10,000ದಿಂದ 13,000 ಆಗಿರ್ಬೋದು, ಇಲ್ಲ ಒಂದು 10,000ದಿಂದ ಒಂದು 15,000 ಅಮೌಂಟ್ನ ಯಾವ ರೀತಿ ಮನೆಯಲ್ಲೇ ಇದ್ಕೊಂಡು ನಾವು ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್, ಈಗ ಹೊರಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳಿಗಿಂತ ನಮ್ಮ ಗೃಹಿಣಿಯರು ಯಾವುದ್ರಲ್ಲೂ ನಾವು ಕಡಿಮೆ ಇಲ್ಲ ಅಂತ ತೋರಿಸ್ಕೋಬಹುದು. ಅದು ಯಾವ ಟಿಪ್ಸ್ಗಳು ಅಂತ ನಾನು ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ. ನೋಡಿ, ಮೊದಲನೇದಾಗಿ ನಾವಿಲ್ಲಿ ನೋಡಿ ಅಂದರೆ ಫ್ರೆಂಡ್ಸ್, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಸಿಟಿ ಸೈಡಲ್ಲಾದರೆ ಪ್ರತಿಯೊಂದು ಸಹ ನಾವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರು ಅಂಗಡಿಗಳನ್ನೆಲ್ಲ ಮಾಡಿಕೊಂಡು ಸಿಟಿಲಿ ಬಿಸ್ನೆಸ್ ಮಾಡಬೇಕಾಗುತ್ತೆ. ಆದರೆ ಹಳ್ಳಿಗಳ ಕಡೆ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಯಾವ ರೀತಿನೂ ಸಹ ನಾವು ಅಂದರೆ ಯಾವ ರೀತಿನೂ ನಾವು ₹1 ಬಂಡವಾಳನೂ ಹಾಕ್ತೇನೆ ನಾವು ಮನೇಲೇ ಇದ್ಕೊಂಡು ಕೆಲವೊಂದು ಟಿಪ್ಸ್ಗಳನ್ನ ನಾವು ತಲೆ ಉಪಯೋಗಿಸಿ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ನಾವು ಒಂದು ಒಳ್ಳೆ ಬಿಸ್ನೆಸ್ಗಳನ್ನ ಮನೆಯಲ್ಲೇ ಎತ್ಕೊಂಡು ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಾನಿಲ್ಲಿ ಹಳ್ಳಿಲಿರುವಂತಹ ಹೆಣ್ಣು ಮಕ್ಕಳುಗಳು, ಈಗ ನಾವು ಓದಿದ್ದೀವಿ, ನಾವು ಹೊರಗಡೆ ಹೋಗಿ ದುಡಿತೀವಿ ಅಂತಂದ್ರೂ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಯಾರೂ ನಮ್ಮನ್ನು ಕಳಿಸ್ಕೊಡಲ್ಲ. ನಾವು ಮನೇಲೇ ಇದ್ಕೊಂಡು ಎಲ್ಲರನ್ನೂ ನೋಡಿಕೊಂಡು ಮನೆಯೂ ಮೇಂಟೈನ್ ಮಾಡಿಕೊಂಡು ನಾವು ಮನೆಯಲ್ಲೇ ಇದ್ಕೊಂಡೇ ನಾವು ಮಾಡುವಂತಹ ಕೆಲಸಗಳು ಯಾವುದಾದ್ರೂ ಇದ್ರೆ ಹೇಳಿ ಅಂತ ಕೆಲವೊಬ್ಬರು ನನಗೆ ಕೇಳಿದ್ರು ಫ್ರೆಂಡ್ಸ್. ಹಾಗಾಗಿ ನಾನು ಅವ್ರಿಗೋಸ್ಕರ ಈ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೊದಲನೇದಾಗಿ ಅಂಥವ್ರಿಗೋಸ್ಕರ ಅಂದರೆ ಮನೆಯಲ್ಲೇ ಇದ್ಕೊಂಡು ಗೃಹಿಣಿಯರು ಮನೆಯಲ್ಲೇ ಇರ್ತಾರಲ್ವಾ, ಅವರು ಯಾವ ರೀತಿ ಒಂದು ಮನಿ ಸೇವಿಂಗ್ನ ಮಾಡ್ಬೋದು, ಮನಿ ಸಂಪಾದನೆ ಮಾಡ್ಬೋದು ಅನ್ನೋದಕ್ಕೆ ನಾನು ಕೆಲವೊಂದು ಐಡಿಯಾಸ್ಗಳು, ಕೆಲವೊಂದು ಟಿಪ್ಸ್ಗಳನ್ನ ನಿಮಗೋಸ್ಕರ ಕೊಡ್ತೀನಿ. ಅದು ಯಾವುದಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಬಳೆ ವ್ಯಾಪಾರನ ಮಾಡೋದು ಫ್ರೆಂಡ್ಸ್.
ಈಗಿನ ಜನ್ರೇಷನಲ್ಲಿ ಬಳೆ ವ್ಯಾಪಾರ ಅಂತ ಅಂದರೆ ಈಗ ಸಿಟಿಗಳ ಸೈಡಲ್ಲೆಲ್ಲ ಒಂದು ಸ್ಟೋರ್ ಥರ ಹಾಕ್ಕೊಂಡು ಅಲ್ಲಿ ಬಳೆ ಆಗಿರ್ಬೋದು, ಇಲ್ಲ ಸ್ಟಿಕ್ಕರ್ಸ್ಗಳಾಗಿರ್ಬೋದು, ಇಲ್ಲ ಇನ್ನೂ ಬೇರೆ ಬೇರೆ ಥಿಂಗ್ಸ್ಗಳಾಗಿರ್ಬೋದು, ಎಲ್ಲವನ್ನು ಒಂದು ಸ್ಟೋರ್ ಟೈಪಲ್ಲಿ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈಗ ನಾವು ಪ್ರತಿಯೊಂದಕ್ಕೂ ಹಳ್ಳಿಯಿಂದ ಸಿಟಿಗೆ ಬಂದು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದೇ ನಮ್ಮ ಹಳ್ಳಿಲೇ ಒಂದು ವ್ಯಾಪಾರ ಇಲ್ಲ ಒಂದು ಸ್ಟೋರ್ ಆಗಿರ್ಬೋದು, ಇಲ್ಲ ಒಂದು ಏನಾದರೂ ಒಂದು ಆಗಿರ್ಬೋದು, ಒಂದು ಅಂಗಡಿ ಟೈಪಲ್ಲಿ ಇದ್ದರೆ ಅದರಲ್ಲೇ ನಾವು ಆ ಅಂಗಡಿಗಳಿಗೆ ಹೋಗಿ ನಾವು ಕೊಂಡ್ಕೋಬೋದು. ಆದರೆ ನಾವು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ಮೈಂಡಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಅಂದರೆ ಐಡಿಯಾ ಇರಬೇಕು ಹೊರತು ನಾವು ಐಡಿಯಾ ಇರಬೇಕು ನಮಗೆ ಅಷ್ಟೇ. ಆದರೆ ನಾವು ಸುಮ್ಮನೆ ಬಂಡವಾಳ ಹಾಕ್ಕೊಂಡು ನಾವು ಬಂಡವಾಳನೂ ತೆಗೆದುಕೊಂಡು ಈಗ ಸಾಲ ಮಾಡಿ ನಾವೀಗ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಬಂಡವಾಳ ಹಾಕ್ತೀವಿ. ಬಂಡವಾಳ ಹಾಕಿ ನಮಗೆ ಆ ಬಂಡವಾಳ ಬಂದರೆ ನಮಗೆ ಸರಿ, ಆ ಬಂಡವಾಳನೂ ಬಂದು ಲಾಭನೂ ಬಂದರೆ ಸರಿ. ಅಕಸ್ಮಾತು ಬಂಡವಾಳನೇ ಬರ್ದೇನೆ ನಿನ್ನ ಲಾಭ ಹೇಗೆ ಬರುತ್ತೆ ಹೇಳಿ? ಬಂಡವಾಳ ಹಾಕಿದ್ದು ಬಂಡವಾಳನೂ ಬರ್ದೇನೆ ಅದು ಲಾಸ್ ಆದರೆ ನಾವು ಹಾಕಿದಂತಹ ಬಂಡವಾಳನೂ ವೇಸ್ಟ್ ಆಗುತ್ತೆ, ಮಾಡಿದಂತಹ ಶ್ರಮನೂ ಸಹ ಹಾಕಿದಂತಹ ನಾವು ಬಂಡವಾಳನೂ ವೇಸ್ಟ್ ಆಗಿ ಆ ಶ್ರಮನೂ ಸಹ ಇದಾಗುತ್ತಲ್ವಾ. ಹಾಗಾಗಿ ಆದಷ್ಟು ₹1 ಖರ್ಚು ಮಾಡ್ದೇನೆ ನಾವು ಖರ್ಚು ಮಾಡ್ಕೊಳ್ದೇನೆ ನಾವು ಈಗ ನಾನು ಕೆಲವೊಂದು ತೋರಿಸುವಂಥ ಈ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಬರೋದ್ರಿಂದ ಒಂದು ಒಳ್ಳೆ ಬಿಸ್ನೆಸ್ನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಮೊದಲನೇದಾಗಿ ಬಳೆ ವ್ಯಾಪಾರ ಅಂತ ಹೇಳಿದೆ. ನೋಡಿ, ಈ ಬಳೆ ವ್ಯಾಪಾರ ಮಾಡೋಕ್ಕೆ ನಾವು ಸ್ಟೋರೇ ಇಟ್ಕೋಬೇಕು ಅಂತ ಏನಿಲ್ಲ. ಬಳೆ ಬಿಸ್ನೆಸ್ ಮಾಡೋಕ್ಕೆ, ಬಳೆ ವ್ಯಾಪಾರ ಮಾಡೋಕ್ಕೆ ಮನೇಲಿ ಬಳೆಗಳನ್ನ ತಂದು ಇಟ್ಕೊಳ್ಳೋದ್ರಿಂದ ನಾವು ಆದಷ್ಟು ಒಂದು ಒಳ್ಳೆ ಬಿಸ್ನೆಸ್ಸೇ ಮಾಡ್ಬೋದು ಅಂತಲೇ ಹೇಳ್ಬೋದು. ಏಕೆಂದರೆ ಈಗ ಪ್ರತಿಯೊಂದು ಹಬ್ಬ ಬಂತು ಅಂತಂದ್ರೂ ಸಹ ಹೆಣ್ಮಕ್ಳಿಗೆ ಬಳೆ ಬೇಕೇ ಬೇಕಲ್ವಾ. ಬಳೆ, ಅರ್ಶಿನ, ಕುಂಕುಮ ಅನ್ನೋದು ಇದು ಮುತ್ತೈದರ ಸಮಾನ ಅಂತಲೇ ಹೇಳ್ಬೋದಲ್ವಾ. ಮುತ್ತೈದರಿಗೆ ಒಂದು ಪವಿತ್ರವಾದಂತಹ ಒಂದು ವಸ್ತು ಇದು ಅಂತಲೇ ಹೇಳ್ಬೋದು. ಈಗ ಹಬ್ಬ ಹರಿದಿನಗಳಲ್ಲಿ ಅಂತ ಅಲ್ಲ, ಹಬ್ಬ ಹರಿದಿನಗಳಾಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಾಗಿರ್ಬೋದು, ಇಲ್ಲ ಸೋಮವಾರ ಶುಕ್ರವಾರ ಆಗಿರ್ಬೋದು. ಈಗ ಹೆಣ್ಮಕ್ಳು ಬಳೆ ತಗೋಬೇಕು ಅಂತ ಅಂದರೆ ಹಬ್ಬನೇ ಬರಬೇಕು ಅಂತ ಏನಿಲ್ಲ ಅಲ್ವಾ. ಹೌದು ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಬಳೆ ಅಂತ ಅಂದರೆ ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ ಅಲ್ವಾ. ಹಾಗಾಗಿ ಈಗ ಎಕ್ಸಾಂಪಲ್ ಕೊಡ್ತೀನಿ, ನನಗೆ ಅಂತಲೇ ಅಂದ್ಕೊಳ್ಳಿ, ನನಗೆ ಆದಷ್ಟು ಬಳೆಗಳನ್ನ ನಾನು ಶೇಖರಣೆ ಮಾಡಿ ಇಟ್ಟಿದ್ದೀನಿ ಅಂತ ಅಂದರೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟು ಬಳೆಗಳನ್ನ ನಾನು ತೆಗೆದುಕೊಂಡು ಇಟ್ಕೋತಾನೆ ಇರ್ತೀನಿ. ಯಾಕೆಂದರೆ ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ತಗೊಳ್ತಾ ಇರ್ತೀನಿ, ಇಲ್ಲ ನಾನು ಎಲ್ಲೇ ಒಂದು ಹೊರಗಡೆ ಹೋದ್ರೂ ಬಳೆಗಳನ್ನ ನಾನು ತೆಗೆದುಕೊಳ್ತಾನೆ ಇರ್ತೀನಿ. ಹಾಗಾಗಿ ಒಂದು ಬಳೆಗಳ ರಾಶಿನೇ ಇದೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಮತ್ತೆ ಈಗ ನಾವು ಯಾರ ಮನೆಗಾದರೂ ಹೋಗ್ತೀವಿ ಅಂತ ಅಂದ್ರೂ ಹೋದಾಗ್ಲೂ ಅವ್ರನ್ನ ನಾವು ಈಗ ಬೇರೆಯವ್ರ ಮನೆಗೆ ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಕ್ಕಾದ್ರೂ ಆಗಲಿ, ಇಲ್ಲ ಒಂದು ನೆಂಟರು ಮನೆಗೆ ಹೋಗ್ತೀವಿ ಅಂತ ಅಂದ್ರೂ ಸಹ ಅವ್ರ ಮನೆಗೆ ಹೋದಾಗ ನಮಗೆ ಅಲ್ಲಿ ಅರ್ಶಿನ ಕುಂಕುಮ ಬಳೆನ ಕೊಡೋದು ಸರ್ವಸಾಮಾನ್ಯ ಅಲ್ವಾ. ಹಾಗಾಗಿ ಆದಷ್ಟು ನೀವು ಈ ಬಳೆಗಳನ್ನ ನೀವು ಮನೆಯಲ್ಲೇ ಬಳೆ ಬಿಸ್ನೆಸ್ನ ಮಾಡೋದ್ರಿಂದನೂ ನಾವು ಆದಷ್ಟು ಒಂದು ಒಳ್ಳೆ ಅಮೌಂಟೇ ನೋಡ್ಬೋದು ಅಂತ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಲೇಸು, ದಾರ, ಫಾಲ್ಸು, ಟೈಲರಿಂಗು. ನೋಡಿ, ಈಗ ನಮ್ಮ ಹೆಣ್ಮಕ್ಳಿಗೆ ಈಗ ಟೈಲರಿಂಗ್ ಅಂತ ತಗೊಳ್ಳಿ ಎಕ್ಸಾಂಪಲ್ಲು. ಈಗ ನಮ್ಮ ಹೆಣ್ಮಕ್ಳಿಗೆ ಟೈಲರಿಂಗು ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಕೆಲವ್ರಿಗೆ ಟೈಲರಿಂಗ್ ಬಂದವರು ಹೊರಗಡೆ ಎಲ್ಲ ಹೋಗಿ ದುಡಿತಾರೆ. ಆದರೆ ಟೈಲರಿಂಗ್ ಬರದೇ ಇದ್ದವರು ಏನು ಮಾಡ್ತಾರೆ ಹೇಳಿ? ಪಾಪ ಅವ್ರೇನು ಮಾಡೋಕ್ಕಾಗುತ್ತಲ್ವಾ. ಈಗ ಬರೋರು ದುಡಿತಾರೆ, ಬರದೇ ಹೋದವರು ಏನು ಮಾಡೋಕ್ಕಾಗುತ್ತೆ? ಈಗ ಮನೇಲೇ ಮಿಷಿನ್ ಇರುತ್ತೆ, ಆದರೆ ಅವ್ರಿಗೆ ಟೈಲರಿಂಗ್ ಕೆಲಸನೇ ಬರ್ತಾ ಇರಲ್ಲ. ಅಂಥವ್ರು ಏನು ಮಾಡಬೇಕಾಗುತ್ತೆ ಅಂತಂದರೆ, ಟೈಲರಿಂಗಲ್ಲೇ ಹಲವಾರು ವಿಧಗಳಿವೆ. ಅಂದರೆ ಲೇಸ್ ಹಾಕೋದಾಗಿರ್ಬೋದು, ಇಲ್ಲ ದಾರ ಇದು ಮಾಡೋದಾಗಿರ್ಬೋದು, ಇಲ್ಲ ಸ್ಯಾರಿಗೆ ಕೆಳಗಡೆ ಅಂಚಲ್ಲಿ ಪಾಲ್ಸ್ ಅಂತ ಹಾಕ್ತಾರೆ ನೋಡಿ, ಅಂಥ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದನೂ ನಾವು ಇದರಲ್ಲಿ ಹಣನ ನಾವು ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಈಗ ಹಳ್ಳಿಗಳಲ್ಲಿ ಇದ್ದಾಗ ನಾವು ಈಗ ಒಂದು ಲೇಸು, ದಾರ, ಫಾಲ್ಸು ಏನೇ ತಗೋತೀವಿ ಅಂತ ಅಂದ್ರೂ ಸಹ ನಾವು ಸಿಟಿಗೆ ಬರಬೇಕಾಗುತ್ತೆ ಅಲ್ವಾ. ಆದಷ್ಟು ನೀವು ಇದೆಲ್ಲವನ್ನು ಅಂದರೆ ಲೇಸ್ ಆಗಿರ್ಬೋದು, ದಾರ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಇದೆಲ್ಲವನ್ನು ಸಹ ನೀವು ಮನೇಲೇ ತಂದಿಟ್ಕೊಂಡು ನೀವು ಒಂದು ಬಿಸ್ನೆಸ್ ಟೈಪಲ್ಲಿ ನೀವು ಬಿಸ್ನೆಸ್ ಮಾಡೋದ್ರಿಂದ
ಆದಷ್ಟು ಹಣನೂ ಸಂಪಾದನೆ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್, ಈಗ ಟೈಲರಿಂಗ್ ಅಂತ ಹೇಳಿದ್ರೆ ಟೈಲರಿಂಗ್ ಈಗ ಗೊತ್ತಿರೋರು ಆದಷ್ಟು ಏನು ಮಾಡ್ತಾರೆ ಅಂತಂದರೆ ಹೊರಗಡೆ ಹೋಗಿ ಕೆಲವರು ದುಡಿಯೋಕ್ಕಾಗಲ್ಲ. ಯಾಕೆಂದರೆ ಮನೆಯಲ್ಲಿರುವಂತಹ ಕೆಲವೊಂದು ಪರಿಸ್ಥಿತಿಗಳ ಕಾರಣದಿಂದಾಗಿ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಟೈಲರಿಂಗ್ ಮಿಷಿನ್ ಇದೆ, ನಾವೇ ಮನೆಯಲ್ಲೇ ಮಾಡ್ಕೋತೀವಿ, ನಾನೇ ಕಲ್ತ್ಕೊಂಡು ನಾನೇ ಮಾಡ್ತೀನಿ, ನಾನೇ ಕೆಲವೊಂದು ಬ್ಲೌಸ್ಗಳನ್ನ ಹೊಲಿತೀನಿ ಅಂತ ಹೇಳಿ ಮಾಡ್ತಾ ಇರ್ತಾರಲ್ವ. ಅಂಥವ್ರಿಗೆ ಇದು ತುಂಬನೇ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಇದ್ರ ಒಂದೇ ಒಂದು ಬಿಸ್ನೆಸ್ ಜೊತೆಗೆ ಇದೊಂದೇ ಬಿಸ್ನೆಸ್ ಮಾಡ್ದೇನೆ ಇದ್ರ ಜೊತೆಗೆ ಕೆಲವೊಂದು ನೋಡಿ ಈ ರೀತಿ ಆಗಿರ್ಬೋದು, ಇಲ್ಲ ಇನ್ನು ಮುಂದೆ ನಾನು ಹೇಳ್ಕೊಡುವಂತಹ ಕೆಲವೊಂದು ಐಡಿಯಾಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಟೈಲರಿಂಗ್ ಅನ್ನೋ ಒಂದು ಬಿಸ್ನೆಸ್ ಜೊತೆಗೆ ಇವುಗಳೆಲ್ಲವನ್ನು ಸೇರಿಸ್ಕೊಂಡು ನೀವು ಮಾಡೋದ್ರಿಂದ ನೀವು ಸಾಕಷ್ಟು ಹಣನೇ ನೋಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾವು ಟೈಲರಿಂಗ್ ಮಾಡ್ತಾ ಇದ್ದೀವಿ, ಲೇಸು, ದಾರ, ಫಾಲ್ಸ್ ಎಲ್ಲ ನಮಗೆ ಬೇಕು ಅಂತಂದಾಗ ಹಳ್ಳಿಯಲ್ಲಿದ್ದವರು ಟೈಲರಿಂಗ್ ಮಾಡ್ತಾ ಇದ್ದೀನಿ, ಇದೆಲ್ಲ ವಸ್ತುಗಳು ನಮಗೆ ಬೇಕು ಅಂತ ಅಂದಾಗ ವಾರಕ್ಕೊಂದ್ಸಲ ಬಂದು ಅವರು ಸಿಟಿಲಿ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ನೀವು ಒಂದು ಮನೆಯಲ್ಲೇ ನೀವು ಈ ಥರ ಬ್ಲೌಸ್ ಆಗಿರ್ಬೋದು, ಯಾವುದೇ ಒಂದು ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಇಲ್ಲ ಈ ಥರ ಫಾಲ್ಸ್ಗಳು ಹಾಕೋದಾಗಿರ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ಇದರಲ್ಲೂ ನೀವು ಒಂದು ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಬಂದು 3ನೇ ಟ್ರಿಪ್ಪು ಸ್ಯಾರಿ ಕುಚ್ಚು ಅಂತ ಹಾಕೊಂಡಿದ್ದೀನಿ. ನೋಡಿ, ಈಗ ಸಾಮಾನ್ಯವಾಗಿ ಈಗ ನಮ್ಮ ಸಿಟಿಲಾದರೂ ಅಷ್ಟೇ, ಹಳ್ಳಿಲಾದ್ರೂ ಅಷ್ಟೇ ಏನಾಗ್ಬಿಟ್ಟಿದೆ ಅಂತಂದರೆ ಈಗ ಒಂದು ಹೊಸ ಸ್ಯಾರಿ ತಗೋತಾರೆ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾರಿ ಕುಚ್ಚು ಬೇಕೇ ಬೇಕಾಗುತ್ತೆ. ಸ್ಯಾರಿಗೆ ಕುಚ್ಚನ್ನ ಹಾಕ್ಸ್ಕೊಳ್ದೇನೆ ಯಾರು ಈಗಿನ ಜನ್ರೇಷನಲ್ಲಿ ಸ್ಯಾರಿನ ಯೂಸ್ ಮಾಡೋದೇ ಇಲ್ಲ, ಹೌದಲ್ವ ಫ್ರೆಂಡ್ಸ್? ಹಾಗಾಗಿ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಸ್ಯಾರಿ ಕುಚ್ಚುಗಳನ್ನ ನಾವು ಮನೆಯಲ್ಲೇ ನಾವು ಸ್ಯಾರಿ ಕುಚ್ಚಾಕ್ತೀವಪ್ಪ. ಈಗೇನು ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಎಷ್ಟೋ ಈಗ ನಮಗೆ ಸ್ಯಾರಿ ಕುಚ್ಚು ಹಾಕ್ತೀವಲ್ವ, ಈ ಸ್ಯಾರಿ ಕುಚ್ಚು ಹಾಕೋಕ್ಕೆ ನಮಗೆ ಬರಲ್ಲ ಅಂತ ಅಂದ್ರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೇ ಸಾಕು, ಸ್ಯಾರಿ ಕುಚ್ಚನ್ನ ಅಂದರೆ ಕ್ರೋಸದಲ್ಲಾಗಿರ್ಬೋದು, ಇಲ್ಲ ಕೈಯಲ್ಲಾಗಿರ್ಬೋದು, ಇಲ್ಲ ಬೀಡ್ಸ್ಗಳಂತ ಬರುತ್ತೆ ನೋಡಿ ಸ್ಯಾರಿ ಕುಚ್ಚು ಹಾಕೋಕ್ಕೆ, ಅಂತ ಬೀಡ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಸ್ಯಾರಿ ಕುಚ್ಚು ಹಾಕೋದನ್ನ ಕಲಿಬೋದು ಅಂತ ನಾವು ಕಲಿಬೋದು ಫ್ರೆಂಡ್ಸ್. ಯಾಕೆಂತಂದರೆ ಆಲ್ರೆಡಿ ನನಗೂ ಸ್ಯಾರಿ ಕುಚ್ಚು ಹಾಕೋಕ್ಕೆ ಬರ್ತಾ ಇರಲಿಲ್ಲ. ನಾನು ಇದನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಸ್ಯಾರಿ ಕುಚ್ಚನ್ನ ಅಂದರೆ ಈ ಥ್ರೆಡ್ಡಲ್ಲಿ ಹಾಕೋದು, ಅಂದರೆ ಈಗ ಕ್ರೋಸದಲ್ಲೆಲ್ಲ ಹಾಕೋದು ಬರುತ್ತೆ ನೋಡಿ, ಈ ಕ್ರೋಸದಲ್ಲೆಲ್ಲ ನೋಡಿಕೊಂಡು ಹಾಕೋಂತಹ ಸ್ಯಾರಿ ಕುಚ್ಚುಗಳೆಲ್ಲ ನಾನು ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನ ನಿಮಗೆ ಮೆನ್ಷನ್ ಮಾಡಿ ತಿಳಿಸ್ತಾ ಇದ್ದೀನಿ. ನೋಡಿ, ಸ್ಯಾರಿಗೆ ಕುಚ್ಚು ಹಾಕೋದು ತುಂಬನೇ ಒಳ್ಳೇದು ಅಂತಲೇ ಹೇಳ್ಬೋದು. ಆಗ ಸ್ಯಾರಿಗಳು ಆದಷ್ಟು ಬೇಗ ಹಾಳು ಆಗಲ್ಲ. ಜೊತೆಗೆ ಸ್ಯಾರಿಗೆ ಕುಚ್ಚು ಹಾಕೋದ್ರಿಂದ ಒಂದು ಲುಕ್ ಆದಂತಹ ಒಂದು ಕಳೆನೆ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿ, ಈ ಥರ ಸ್ಯಾರಿ ಕುಚ್ಚನ್ನ ಹಾಕೋದ್ರಿಂದ ಒಂದು ಸ್ಯಾರಿಗೆ ಒಂದು ಕುಚ್ಚು ಹಾಕ್ತೀವಿ ಅಂತ ಅಂದ್ರೂ ಇಲ್ಲ ಅಂದರೂ 250 ತಗೋತಾರೆ ಫ್ರೆಂಡ್ಸ್ ಒಂದು ಸ್ಯಾರಿಗೆನೆ ಅಲ್ವಾ. ಅಂದರೆ ಸಿಟಿಗಳ ಸೈಡಲ್ಲಾದರೆ 300-400 ತಗೋತಾರೆ. ಆದರೆ ಸ್ವಲ್ಪ ಹಳ್ಳಿಗಳ ಸೈಡಲ್ಲಾದರೆ 250 ತಗೋತಾರೆ. ನೋಡಿ, ನೀವು ಒಂದು ಸ್ಯಾರಿಗೆನೆ 250 ಆದರೆ ಒಂದು 3 ಸ್ಯಾರಿಗೆ ಹಾಕೊಳ್ಳಿ, ನಿಮ್ಗೆ ಅಲ್ಲೇ ದುಡ್ಡಾಗಲ್ವಾ? 750 ಅಲ್ಲೇ ಆಯ್ತಲ್ಲ ಫ್ರೆಂಡ್ಸ್. ಹೌದು, ಈ ರೀತಿ ನೀವು ಒಂದು ಸ್ಯಾರಿ ಕುಚ್ಚು ಹಾಕೊಂಡು ಸಹ ನೀವು ಒಂದು ಬಿಸ್ನೆಸ್ನ ಮಾಡ್ಕೋಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು. ನೋಡಿ, ಮನೇಲೇ ಇದ್ಕೊಂಡು ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಆದಷ್ಟು ನಮಗೆ ಫ್ರೀ ಇರುವಂತಹ ಟೈಮ್ಗಳಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಹಣನ ನಾವು ಇಲ್ಲಿ ಸಂಪಾದನೆ ಮಾಡ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ನೆಕ್ಸ್ಟ್ ಬಂದು ನಾನಿಲ್ಲಿ ಉಲ್ಲನ್ ಮತ್ತು ಜೋಲ ಅಂತ ಹಾಕೊಂಡಿದ್ದೀನಿ. ಉಲ್ಲನ್ ಮತ್ತು ಜೋಲ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ಸಾಮಾನ್ಯವಾಗಿ ಈಗ ಏನು ಮಾಡ್ತಾರೆ ಹೆಣ್ಮಕ್ಳು ಅಂತಂದರೆ, ಈಗ ಹೊಸ್ದಾಗಿ ಮದುವೆ ಆಗಿ ಹೊಸದಾಗಿ ಮದುವೆ ಆಗಿರ್ತಾರಲ್ವ ಅಂಥವರು, ಈಗ ಪ್ರೆಗ್ನೆಂಟ್ ಆಗಿರ್ತಾರಲ್ವ ಅಂಥವರು ಅಪ್ಪನ ಮನೆಗೆ ಬಂದಿರ್ತಾರಲ್ವ, ಅಪ್ಪ ಮತ್ತು ಅಮ್ಮನ ಮನೆಗೆ ಬಂದಿದ್ದಾಗ ಅವರು ಸುಮ್ಮನೆ ಕುತ್ಕೊಂಡು ಏನಪ್ಪ ಮಾಡೋಣ ಅಂತ ಹೇಳಿ ಅವರ ಮಗುಗೋಸ್ಕರನೇ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಮಗುಗೋಸ್ಕರನೇ ಅವರು ಉಲ್ಲನ್ ತಗೊಂಡು ಸುಮ್ಮನೆ ಒಂದು ಕ್ರೋಸ ತಗೊಂಡು ಒಂದು ಸ್ವೆಟರ್ ಹಾಕೋದಾಗಿರ್ಬೋದು, ಒಂದು ಕಾಲಿನ ಸಾಕ್ಸ್ ಹಾಕೋದಾಗಿರ್ಬೋದು, ಇಲ್ಲ ಒಂದು ಕೈಗೆ ಗ್ಲೌಸ್ ಅಂತ ಬರುತ್ತಲ್ವ ಆ ಗ್ಲೌಸ್ ಥರ ಸುಮ್ಮನೆ ಹಾಕೊಂಡು ಹೋಗೋದ್ರಾಗಿರ್ಬೋದು. ಈ ರೀತಿ ಎಲ್ಲ ನಾವು ಇದರಲ್ಲಿ ಮಾಡ್ಕೋಬೋದು. ಯಾಕೆಂದರೆ ಇದನ್ನು ನಾನು ಮಾಡ್ತಾ ಇದ್ದೆ, ಅಂದರೆ ನಾನು ಮದುವೆ ಆದ ಸ್ಟಾರ್ಟಿಂಗ್ ನಾನು ಮಾಡಿದ್ದೀನಿ ಇದನ್ನ. ಹಾಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ.
ಈ ಥರ ಉಲ್ಲನಲ್ಲಿ ನಾವು ಈ ರೀತಿಯಲ್ಲಿ ನಾವು ಮತ್ತೆ ಮನೆಗೆ ಬಾಗಿಲಿನ ತೋರಣಗಳನ್ನ ಮಾಡೋದಾಗಿರ್ಬೋದು. ಅಂದರೆ ಕ್ರೋಸನ ಅಂದರೆ ಉಲ್ಲನ್ ತಗೊಂಡು ಕ್ರೋಸನ್ನು ಯೂಸ್ ಮಾಡಿಕೊಂಡು ಬಾಗಿಲಿನ ತೋರಣಗಳಾಗಿರ್ಬೋದು, ಇಲ್ಲ ದೇವ್ರ ಮನೆಗೆ ಇದು ಮಾಡ್ತಾರೆ ನೋಡಿ, ದೇವ್ರ ಮನೆಗಳಿಗೆಲ್ಲ ಮತ್ತು ಮೇನ್ ಡೋರ್ಗೆಲ್ಲ ಉಲ್ಲನಿಂದ ಮಾಡಿದಂತಹ ಕೆಲವೊಂದು ಫ್ಯಾನ್ಸಿ ಐಟಮ್ಸ್ ಅಂತೆಲ್ಲ ಬರುತ್ತೆ ನೋಡಿ, ಫ್ಯಾನ್ಸಿ ಇದೆಲ್ಲ ಬರುತ್ತೆ, ಅದೆಲ್ಲ ಮಾಡೋದಾಗಿರ್ಬೋದು. ಮತ್ತು ಈ ಜೋಲ ಅಂತ ಅಂದರೆ ಈಗ ಥ್ರೆಡ್ಗಳು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಅಂದರೆ ಮನೆಗೆ ಯೂಸ್ ಆಗುವಂತಹ ಕೆಲವೊಂದು ಐಟಮ್ಸ್ಗಳು, ಅಂದರೆ ಗೃಹ ಬಳಕೆಯ ವಸ್ತುಗಳು ಅಂತ ಹೇಳ್ತಾರೆ ನೋಡಿ, ಅಂತಹ ಕೆಲವೊಂದು ವಸ್ತುಗಳು, ಹ್ಯಾಂಗಿಂಗ್ ವಸ್ತುಗಳಾಗಿರ್ಬೋದು, ಈ ಥರ ಮತ್ತು ಈಗ ಫ್ರಂಟ್ ಡೋರ್ ಇದೆ ಅಲ್ಲ, ಫ್ರಂಟ್ ಡೋರ್ಗೆ ಡಿಸೈನ್ ಮಾಡಿ ಉಲ್ಲನ್ನು ಮತ್ತು ಅದೇ ಈಗ ಇದು ಬರುತ್ತೆ ನೋಡಿ, ಒಂದು ಚಿಕ್ಕದಾದಂತಹ ಒಂದು ಅಂದರೆ ಸ್ಯಾರಿ ಕುಚ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ನೋಡಿ, ಅದಕ್ಕೆ ಕೆಲವೊಂದು ಏನೋ ಹೆಸರು ಹೇಳ್ತಾರೆ ಫ್ರೆಂಡ್ಸ್. ಆ ರೀತಿ ಬಟನ್ಸ್ಗಳು ಇದನ್ನೆಲ್ಲ ತಗೊಬಂದು ನಾವು ಉಲ್ಲನಿಂದ ಥ್ರೆಡ್ನ ಯೂಸ್ ಮಾಡಿಕೊಂಡು ಉಲ್ಲನಲ್ಲೇ ನಾವು ಈ ರೀತಿಯೆಲ್ಲ ಮಾಡಿ ನಾವು ಮನೆ ಬಳಕೆ ವಸ್ತುಗಳಿಗೆ, ಮನೆ ಮತ್ತು ಡೆಕೋರೇಟ್ಗೆಲ್ಲ ಮಾಡ್ತಾರಲ್ವ, ಈ ರೀತಿ ನೀವು ಮಾಡಿ ನೀವು ಸೇಲ್ ಮಾಡ್ಕೊಳ್ಳೋದ್ರಿಂದನೂ ಸಹ ಸೇಲ್ ಮಾಡೋದ್ರಿಂದನೂ ನೀವು ಒಂದು ಒಳ್ಳೆ ಅಮೌಂಟ್ನ ಇದರಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಏನೇ ತಗೋಬೇಕು ಅಂತ ಅಂದ್ರೂ ಸಿಟಿಗೆ ಹೋಗ್ಬೇಕಾಗುತ್ತೆ. ಅದರ ಬದಲು ನಾವು ಮನೆಯಲ್ಲೇ ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಬಿಸ್ನೆಸ್ಸು ಮಾಡ್ದಂಗೆ ಆಗುತ್ತೆ, ಟೈಮ್ ಪಾಸು ಆಗುತ್ತೆ. ಜೊತೆಗೆ ಈಗ ಹಳ್ಳಿಗೆ ಹೋಗಿ ಅಂದರೆ ಸಿಟಿ ಕಡೆ ಎಲ್ಲ ಹೋಗಿ ತಗೊಂಡು ಬರಬೇಕಾಗುತ್ತಲ್ವ ಜನರು, ಅಲ್ಲಿಗೆ ಹೋಗೋದ್ರ ಬದಲು ನಿಮ್ಮ ಮನೆಗೇನೆ ಬಂದು ಇದನ್ನೆಲ್ಲ ಇಲ್ಲೇ ಸಿಗುತ್ತಲ್ವಾ ಅಂತ ಹೇಳಿ ಒಂದು ಬಿಸ್ನೆಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಕಸ್ಟಮರು ಸಿಕ್ಕಿದ್ರೆ ಸಾಕು. ಇದೆಲ್ಲ ಬಿಸ್ನೆಸ್ಗಳಿಗೂ ಕಸ್ಟಮರು ಸ್ವಲ್ಪ ಪಬ್ಲಿಕ್ ಆಯಿತು, ಇದೆಲ್ಲ ಬಿಸ್ನೆಸ್ಗಳು ಪಬ್ಲಿಕ್ ಆಯಿತು ಅಂತಂದರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮಗೆ ಅದನ್ನು ಕೊಡಿ ಇದನ್ನು ಕೊಡಿ ಇದೀಯಾ ಅಂತ ತಗೊಂಡು ನಿಮಗೂ ಸಹ ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ, ಮತ್ತು ಹಣನೂ ಸಂಪಾದನೆ ಆಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ನೋಡಿ ನೆಕ್ಸ್ಟ್ ಬಂದರು ನೋಡಿ, ಜ್ಯುವೆಲರಿ ಸೆಟ್ ಅಂತ ಹಾಕೊಂಡಿದ್ದೀನಿ. ಈ ಜ್ಯುವೆಲರಿ ಸೆಟ್ ಅಂತ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ, ಮದುವೆ ಮನೆಗಳಲ್ಲಿ ಮದುವೆ ಹೆಣ್ಣಿಗೆ ಅಂತ ಯೂಸ್ ಮಾಡುವಂತಹ ಜ್ಯುವೆಲರಿ ಸೆಟ್ ಆಗಿರ್ಬೋದು, ಇಲ್ಲ ಇಂಥ ಜ್ಯುವೆಲರಿ ಸೆಟ್ನ ನೀವು ಸೇಲ್ ಮಾಡಬೇಕಾಗುತ್ತೆ. ಅಂದರೆ ಜ್ಯುವೆಲರಿ ಸೆಟ್ ಅಂತ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಜ್ಯುವೆಲರಿ ಸೆಟ್ನ ನೀವು ತಗೊಬಂದು ಅಂದರೆ ಜ್ಯುವೆಲರಿ ಸೆಟ್ನ ನೀವು ಕ್ಯಾಶ್ ಕೊಟ್ಟು ತೊಗೊಂಡು ಬಂದು ಒಂದು 3 ಜೊತೆನೋ ಇಲ್ಲ ಒಂದು 5 ಜೊತೆನೋ ಸೆಟ್ನ ತೊಗೊಬಂದು ನೀವು ಇಟ್ಕೊಳ್ಳಿ. ಇದ್ರ ಜೊತೆಗೆ ಅಂದರೆ ಈ ಬಿಸ್ನೆಸ್ ಜೊತೆಗೆ ಈ ಬಿಸ್ನೆಸ್ಸು ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಯಾರಾದರೂ ಬಂದಾಗ ಅಂದರೆ ಕಸ್ಟಮರ್ ಯಾರಾದರೂ ಬಂದಾಗ ನೋಡಿ ಜ್ಯುವೆಲರೀಸ್ಗಳು ಇದೆ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ, ಅವರು ಮದುವೆ ಮದುವೆಗಳಾಗಿರ್ಬೋದು ಇಲ್ಲ ಗೃಹ ಪ್ರವೇಶಗಳಾಗಿರ್ಬೋದು, ಇದಕ್ಕೆಲ್ಲ ಸಹ ನಿಮ್ಮ ಹತ್ರನೇ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರನೇ ಸಿಗುತ್ತೆ ಈ ಜ್ಯುವೆಲರಿ ಸೆಟ್ಗಳು ಅಂತ ಅವ್ರಿಗೆ ಏನಾರು ಗೊತ್ತಾದರೆ ಅವರು ಆದಷ್ಟು ಸಿಟಿಗೆ ಹೋಗಿ ತಗೊಂಡು ಬಂದು ಅವರು ಯೂಸ್ ಮಾಡೋದ್ರ ಬದಲು ನಿಮ್ಮ ಹತ್ರನೇ ಅದನ್ನ ತಗೊಂಡು ಅವರು ಯೂಸ್ ಮಾಡ್ಕೋತಾರೆ. ಅದನ್ನ ನೀವು ಬಾಡಿಗೆಗೂ ಸಹ ಕೊಡ್ಬೋದಲ್ವಾ. ಹಾಗಾಗಿ ಈ ಜ್ಯುವೆಲರಿ ಸೆಟ್ಗಳನ್ನ ನೀವು ಬಾಡಿಗೆಗೆ ಕೊಡೋದ್ರಿಂದನೂ ಸಹ, ಅಂದರೆ ಈಗ ಗೃಹ ಪ್ರವೇಶಗಳಿಗೆ ಬೇಕಾಗುತ್ತಲ್ವ, ಆ ಗೃಹ ಪ್ರವೇಶಗಳಿಗೆ ಬೇಕಾದಾಗ ಅಂಥವ್ರಿಗೆ ನೀವು ಜ್ಯುವೆಲರಿ ಸೆಟ್ನ ಬಾಡಿಗೆ ಕೊಡೋದಾಗಿರಲಿ, ಮದುವೆಗಳಿಗೆ ಕೊಡೋದಾಗಿರಲಿ, ಇಲ್ಲ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಏನಾದರೂ ಬೇಕಾದರೆ ಹೆಣ್ಮಕ್ಳಿಗೆ ಜ್ಯುವೆಲರಿ ಸೆಟ್ಗಳು ಬೇಕಾಗುತ್ತಲ್ವಾ, ಅಂಥದ್ಕೆಲ್ಲ ನೀವು ಈ ಜ್ಯುವೆಲರಿ ಸೆಟ್ನ ಬಾಡಿಗೆಗೆ ಕೊಡೋದ್ರಿಂದನೂ ಸಹ ನೀವು ಇದರಲ್ಲಿ ಹಣ ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ನೋಡಿ ಬಟ್ಟೆ ವ್ಯಾಪಾರ. ನೋಡಿ ಈ ಬಟ್ಟೆ ವ್ಯಾಪಾರ ಅಂತ ಅನ್ನೋದು ತುಂಬನೇ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಈ ಬಟ್ಟೆ ವ್ಯಾಪಾರ ಮಾಡಿ ಯಾರು ಇದುವರೆಗೂ ಲಾಸ್ ಆದವರೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬಟ್ಟೆ ವ್ಯಾಪಾರ ಯಾವತ್ತೂ ಕೆಡದೇ ಇರುವಂಥದ್ದು ಮತ್ತು ಹಾಳಾಗದೇ ಇರುವಂಥದ್ದು ಅಲ್ವಾ. ಈ ಬಟ್ಟೆ ವ್ಯಾಪಾರ ಅಂತ ಹೇಳಿದ್ರೆ ಇದು ಆದಷ್ಟು ಒಂದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ನಾವು ಈ ವ್ಯಾಪಾರನ ಮಾಡೋದ್ರಿಂದ ಯಾರು ಇದುವರೆಗೂ ಲಾಸ್ ಆಗಿಲ್ಲ, ಆದಷ್ಟು ಉದ್ಧಾರನೇ ಆಗಿದ್ದಾರೆ ಹೊರತು ಲಾಸು ಯಾರಿಗೂ ಆಗಿಲ್ಲ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಇದು ನಾವು ಎಷ್ಟು ಈಗ ಕೆಲವರು ಹೆಣ್ಮಕ್ಳು ಇರ್ತಾರೆ,
ಅಂದರೆ ಈಗ ಹೊರಗಡೆ ಹೋಗಿ ದುಡಿಯುವಂತಹ ಹೆಣ್ಮಕ್ಳಾಗಿರ್ಬೋದು, ಇಲ್ಲ ಆಫೀಸ್ಗಳಿಗೆಲ್ಲ ಹೋಗ್ತಾರೆ, ಇಲ್ಲ ಅಲ್ಲಿ ಇಲ್ಲಿ ಫಂಕ್ಷನ್ಗಳಿಗೆ ಹೋಗ್ತಾರೆ, ಅಂಥದ್ಕೆಲ್ಲರೂ ಸಹ ಅವರು ಈ ಬಟ್ಟೆಗಳನ್ನ ತಗೊಳ್ತಾನೆ ಇರ್ತಾರಲ್ವ. ಅಂತ್ಯವರು ಮತ್ತು ಈಗ ಒಂದು ಫಂಕ್ಷನ್ ಬಂತು ಅಂತಂದರೆ ಬಟ್ಟೆ ತಗೋತಾರೆ, ಇಲ್ಲ ಒಂದು ಎಲ್ಲರೂ ಹೊರಗಡೆ ಅಂದರೆ ಟ್ರಿಪ್ಗೆಲ್ಲ ಹೋಗ್ತಾ ಇದ್ದೀವಿ ಅಂತಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಇರುತ್ತೆ ಡ್ರೆಸ್ಗಳು ಬಟ್ಟೆಗಳೆಲ್ಲ ಇದ್ದರೂ ಸಹ ಅವರು ಮತ್ತೆ ಬಟ್ಟೆಗಳನ್ನ ತಗೋತಾರೆ. ಮತ್ತು ಈ ನೈಟಿಗಳಾಗಿರ್ಬೋದು, ಸ್ಯಾರಿಗಳಾಗಿರ್ಬೋದು, ಇಲ್ಲ ಟಾಪ್ಸ್ ಅಂತ ಬರುತ್ತಲ್ವ ಅದಾಗಿರ್ಬೋದು, ಲೆಗ್ಗಿನ್ಸ್ಗಳಾಗಿರ್ಬೋದು, ಈ ಟೈಪಲ್ಲೆಲ್ಲ ನೀವು ಅಂದರೆ ಈ ಎಲ್ಲ ಬಿಸ್ನೆಸ್ಗಳ ಜೊತೆಗೆ ಈ ಒಂದು ಬಿಸ್ನೆಸ್ಸು ಸಹ ನೀವು ಮಾಡೋದ್ರಿಂದ ಇದರಲ್ಲೂ ಸಹ ನಿಮಗೆ ಒಂದು ಒಳ್ಳೆಯ ಅಮೌಂಟೇ ನೀವು ನೋಡ್ಬೋದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಬಂದು ಬ್ಯೂಟಿ ಪಾರ್ಲರ್ ಅಂತ ಹಾಕೊಂಡಿದ್ದೀನಿ. ನೋಡಿ ಬ್ಯೂಟಿ ಪಾರ್ಲರ್ ಅಂತ ಅನ್ನೋದುವೇ ಇದು ತುಂಬ ಒಂದು ಒಳ್ಳೆಯ ಒಂದು ಲಾಭದಾಯಕವಾದಂತಹ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು PUC ಆದ ತಕ್ಷಣ ಫ್ರೆಂಡ್ಸ್ ಮುಂದಕ್ಕೆ ಮನೆಯ ಪರಿಸ್ಥಿತಿಗಳ ಕಾರಣದಿಂದಾಗಿ ಕೆಲವು ಹೆಣ್ಮಕ್ಳು ಓದೋಕ್ಕಾಗಲ್ಲ. ಕೆಲವರು ಓದಿಸ್ತಾರೆ, ಸಾಲ ಮಾಡಿನಾದರೂ ಹೆಣ್ಮಕ್ಳನ್ನ ಓದಿಸ್ತಾರೆ. ಆದರೆ ಕೆಲವೊಂದು ಹೆಣ್ಮಕ್ಳನ್ನ ಓದಿಸಲ್ಲ. ಅಂತ್ಯವರು ಈ ಬಿಸ್ನೆಸ್ ಅಂದರೆ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಈ ಬ್ಯೂಟಿ ಪಾರ್ಲರ್ಗಳನ್ನ ಕೋರ್ಸ್ಗಳಿರುತ್ತಲ್ವ, ಇದನ್ನೆಲ್ಲ ಕಲಿತ್ಕೊಂಡು ಒಂದು ಮನೆಯಲ್ಲೇ ಒಂದು ಚಿಕ್ಕದಾದಂತಹ ಒಂದು ಪಾರ್ಲರ್ ಟೈಪಲ್ಲೇ ಒಂದು ರೂಮಲ್ಲಿ ಎಲ್ಲ ಥಿಂಗ್ಸ್ಗಳನ್ನ ಇಟ್ಕೊಂಡು ಈ ಒಂದು ಬಿಸ್ನೆಸ್ನ ಮಾಡೋದ್ರಿಂದನೂ ಕಸ್ಟಮರು ನೋಡಿ ಇದಕ್ಕೆಲ್ಲದಕ್ಕೂ ಕಸ್ಟಮರ್ ಬಂದ ಮೇಲೆ ನಿಮ್ಮ ಹತ್ರ ಬ್ಯೂಟಿ ಪಾರ್ಲರು ನೀವು ಮಾಡ್ತೀರಾ ಅಂತ ಅಂದಾಗ ಇದಕ್ಕೂ ಬಂದವರು ಇದೆಲ್ಲವನ್ನು ತೆಗೆದುಕೊಳ್ತಾರೆ. ಜೊತೆಗೆ ಈ ಒಂದು ಪಾರ್ಲರು ಸಹ ಇದಕ್ಕೆ ತುಂಬ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬ್ಯೂಟಿ ಪಾರ್ಲರ್ಗೆ ತುಂಬಾ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ಈಗಿನ ಜನ್ರೇಷನ್ ಹೆಣ್ಮಕ್ಳು ಯಾರು ಬ್ಯೂಟಿ ಪಾರ್ಲರ್ಗೆ ಹೋಗದೆ ಇರೋರೇ ಇಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರಲ್ವಾ. ಹಾಗಾಗಿ ಈ ಪಾರ್ಲರ್ಗೆ ಹೋದ್ಮೇಲೆ, ಈ ಪಾರ್ಲರ್ಗೆ ಅಂತ ನಿಮ್ಮ ಮನೆಗೆ ಬಂದ ಮೇಲೆ ಇದೆಲ್ಲ ಒಂದೇ ಕಡೆನೇ ಸಿಗುತ್ತೆ ಅಂತ ಅಂದಾಗ ಇದೆಲ್ಲದರಲ್ಲೂ ನಿಮಗೆ ಬಿಸ್ನೆಸ್ ಆಗುತ್ತೆ. ಈಗ ಬಳೆ ಇದ್ದರೆ ಬಳೆ ತಗೋತಾರೆ. ಅಂದರೆ ಇವಾಗ ಸ್ಟೋರಲ್ಲಿ ಸಿಗುವಂತಹ ಕೆಲವೊಂದು ಐಟಮ್ಸ್ಗಳೆಲ್ಲ ಅಂದರೆ ಲೇಡೀಸ್ ಐಟಮ್ಸ್ಗಳೆಲ್ಲ ಇಲ್ಲಿ ಪಾರ್ಲರಲ್ಲಿ ಸಿಕ್ಕಿದ್ರೆ ಅವ್ರು ತಗೊಳ್ದೇ ಇರ್ತಾರ. ನೋಡಿದ್ಮೇಲೆ ಹೆಣ್ಮಕ್ಳಿಗೆ ತಗೋಬೇಕು ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಇಂಥದ್ದೆಲ್ಲವನ್ನು ನೋಡಿ, ಇದು ಫಾಲ್ಸ್ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಇಲ್ಲ ನೋಡಿ ಇಲ್ಲಿ ಇದು ಬಳೆ ಆಗಿರ್ಬೋದು, ಇಲ್ಲ ಈ ಸ್ಯಾರಿ ಕುಚ್ಚು ಅಂದರೆ ಥ್ರೆಡ್ಗಳೆಲ್ಲ ಬರುತ್ತಲ್ವ, ಈ ಥ್ರೆಡ್ಗಳೆಲ್ಲ ಆಗಿರ್ಬೋದು. ಈ ರೀತಿ ಮತ್ತು ಈ ಡ್ರೆಸ್ಗಳು, ಸ್ಯಾರಿಗಳು ಇದೆಲ್ಲ ನೀವು ಈ ಒಂದು ಪಾರ್ಲರ್ ಇಟ್ಕೊಂಡು ಅಂದರೆ ಮನೆಯಲ್ಲೇ ಒಂದು ಚಿಕ್ಕದಾದಂಥ ಒಂದು ರೂಮ್ ಇಟ್ಕೊಂಡು ಅದರಲ್ಲೇ ಎಲ್ಲ ಇಟ್ಕೊಂಡು ನೀವು ಈ ಬಿಸ್ನೆಸ್ ಮಾಡೋದ್ರಿಂದನೂ ಸಹ ನೀವು ಒಂದು ಒಳ್ಳೆಯ ಒಂದು ಅಮೌಂಟ್ನ ನೀವು ನೋಡ್ಬೋದು ಇಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ ಹ್ಯಾರಿ ವರ್ಕ್ ಅಂತ ಹಾಕೊಂಡಿದ್ದೀನಿ. ಹ್ಯಾರಿ ವರ್ಕ್ ಅಂತಂದರೆ ಏನು ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಹ್ಯಾರಿ ವರ್ಕ್ ಅಂತಂದರೆ ಏನು ಅಂದರೆ ಈಗ ಡ್ರೆಸ್ಗಳ ಮೇಲೆ ಆಗಿರ್ಬೋದು, ಸ್ಯಾರಿಗಳ ಮೇಲೆ ಆಗಿರ್ಬೋದು ಡಿಸೈನ್ ಹಾಕಿರ್ತಾರೆ ನೋಡಿ. ಅಂದರೆ ಎಂಬ್ರಾಯ್ಡರಿ ಡಿಸೈನ್ಗಳು ಹಾಕಿರ್ತಾರೆ ನೋಡಿ, ಅದನ್ನೇ ನಾವು ಇಲ್ಲಿ ಹ್ಯಾರಿ ವರ್ಕ್ ಅಂತ ಹೇಳ್ಬೋದು. ನೋಡಿ ಇದು ಹ್ಯಾರಿ ವರ್ಕನ್ನು ನಾವು ಕಲಿಯೋದ್ರಿಂದನೂ ಮತ್ತು ಹ್ಯಾರಿ ವರ್ಕ್ನ ನಾವು ಕಲಿಯೋಕ್ಕೆ ಕ್ಲಾಸ್ಗಳಿಗೆ ಹೋಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಹ್ಯಾರಿ ವರ್ಕ್ನ ನಾವು ಇದ್ರದ್ದು ಮಿಷಿನ್ ಬರುತ್ತೆ, ಅಂದರೆ ಈ ಟೈಲರಿಂಗ್ ಮಿಷಿನ್ ಇದೆಯಲ್ಲ, ಈ ಮಿಷಿನ್ ಬರುತ್ತೆ. ಈ ಮಿಷಿನ್ನ ಇದೇ ರೀತಿಯಾದಂಥ ಒಂದು ಮಿಷಿನ್ ಬರುತ್ತೆ. ಆ ಮಿಷಿನ್ನ ತಂದಿಟ್ಕೊಂಡು ನಾವು ಈ ವರ್ಕ್ಗಳನ್ನ ಮಾಡಿಕೊಂಡು ಸಹ ನಾವು ಹಣನ ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ ಈಗ ಸಾಮಾನ್ಯವಾಗಿ ಡ್ರೆಸ್ಗಳ ಮೇಲೆಲ್ಲ ಒಂದು ವರ್ಕ್ ಟೈಪಲ್ಲೆಲ್ಲ ಬಂದಿರುತ್ತೆ, ಸ್ಯಾರಿಗಳ ಅಂಚಲ್ಲಿ ವರ್ಕ್ ಟೈಪಲ್ಲಿ ಬಂದಿರುತ್ತೆ. ಇದೆಲ್ಲವನ್ನು ಸಹ ನಾವು ಈ ಮಿಷಿನಿಂದಲೇ ಲೇಡೀಸ್ಗಳೇ ಮಾಡುವಂತಹ ವರ್ಕ್ ಅದು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿನೂ ಒಂದು ವರ್ಕ್ನ ಅಂದರೆ ಈ ಒಂದು ಎಂಬ್ರಾಯ್ಡರಿ ವರ್ಕ್ನ ಮಾಡೋದ್ರಿಂದನೂ ಸಹ ನಾವಿಲ್ಲಿ ಹಣ ಸಂಪಾದನೆ ಮಾಡ್ಬೋದು ಅಂತಲೂ ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಮಕ್ಕಳಿಗೆ ಅಂತ ಹಾಕೊಂಡಿದ್ದೀನಿ. ಅಂದರೆ ಮಕ್ಕಳಿಗೆ ಟ್ಯೂಷನ್ ಮಾಡೋದು ಅಂತ. ಅಂದರೆ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಈಗ ಜಾಸ್ತಿ ಓದಿರ್ತಾರೆ. ಜಾಸ್ತಿ ಓದಿದ್ರು ಸಹ ಹಳ್ಳಿಗಳ ಕಡೆ ಎಲ್ಲ ಜಾಬ್ಗೆಲ್ಲ ಕಳ್ಸೋಕೆ ಹೋಗಲ್ಲ. ಇಲ್ಲಪ್ಪ ನನ್ನ ಮಗಳು ಇಷ್ಟು ಓದಿದ್ದಾಳೆ, ಅಷ್ಟು ಓದಿದ್ದಾಳೆ, ನಾನು ಜಾಬ್ಗೆಲ್ಲ ಕಳಿಸಲ್ಲ, ಅವಳಿಗೆ ಮದುವೆ ಮಾಡಿ ಕಳಿಸ್ತೀವಿ ಅಂತೇಳಿ ಕೆಲವು ಹೆಣ್ಮಕ್ಳನ್ನ ಮನೆಯಲ್ಲೇ ಇರಿಸ್ಕೊಂಡಿರ್ತಾರೆ. ಹಾಗಾಗಿ ಅಂಥ ಹೆಣ್ಮಕ್ಳು ಈಗ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಮತ್ತು ನಾವು ಜಾಸ್ತಿ ಓದಿದ್ದೀವಿ ಅನ್ನೋಂಥ ಹೆಣ್ಮಕ್ಳುಗಳು ಈ ಮಕ್ಕಳಿಗೆ ಟ್ಯೂಷನ್ ಅನ್ನೋ ರೀತಿಲೂ ಸಹ ಟ್ಯೂಷನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅಂದರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಿಂದನೂ ಸಹ ಟ್ಯೂಷನ್ ಮಾಡೋದ್ರಿಂದನೂ ಸಹ ನೀವು ಅಂದರೆ ಈಗಿನ ಜನ್ರೇಷನಲ್ಲಿ
ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ಹೌದು ಫ್ರೆಂಡ್ಸ್, ನಾವೆಲ್ಲ ಓದ್ತಾ ಇದ್ದಾಗ ಮೆಥಡೇ ಚೇಂಜ್ ಇತ್ತು. ಈಗಿನ ಮಕ್ಕಳಿಗೆ ಇರುವಂತಹ ಪಾಠಗಳ ಮೆಥಡು ಚೇಂಜ್ ಇರುತ್ತೆ. ಅದರಿಂದಾಗಿ ನಾವು ಮಕ್ಕಳಿಗೆ ಕೆಲವು ಮಕ್ಕಳಿಗೆ ನಾವು ಟ್ಯೂಷನ್ಗಳನ್ನ ಮಾಡೋದ್ರಿಂದ ನಾವು ಕಲ್ತಂಗಾಗುತ್ತೆ, ಮತ್ತು ಮಕ್ಕಳಿಗೂ ಸಹ ನಾವು ಹೇಳ್ಕೊಟ್ಟಾಗುತ್ತೆ. ಈ ರೀತಿಲೂ ಸಹ ನೀವು ನೋಡಿ, ಈ ಒಂದು ಮಕ್ಕಳಿಗೇನೆ ಇಲ್ಲಿ ಒಂದು 500 ಅಂದರೆ ಸಿಟಿ ಸೈಡಲ್ಲೆಲ್ಲ ಜಾಸ್ತಿ ತಗೋತಾರೆ. ಹಳ್ಳಿಗಳ ಸೈಡಲ್ಲೆಲ್ಲ ಒಂದು 300 500 ತಗೊಳ್ಳೋದ್ರಿಂದ ನೋಡಿ, ಒಂದು ಮಗುವಿಗೆ 300 500 ಅಂತ ಅಂದಮೇಲೆ ಒಂದು 10 ಮಕ್ಕಳು ಬಂದರೆ ನಿಮಗೆ ಅಲ್ಲೇ ಎಷ್ಟು ಅಮೌಂಟ್ ಬರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಮಕ್ಕಳಿಗೂ ಸಹ ನೀವು ಒಂದು ಟ್ಯೂಷನ್ನ ಮಾಡೋದ್ರಿಂದನೂ ಸಹ ನೀವು ಇಲ್ಲಿ ಒಂದು ಹಣನ ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಬಂದು ನಾನು ಅಂಗಡಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಬೆಳಿಗ್ಗೆ ಆಯಿತು ಅಂದರೆ ಫ್ರೆಂಡ್ಸ್ ಏನಾಗ್ಬಿಡುತ್ತೆ ಅಂದರೆ, ಈಗ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಹಸ್ಬೆಂಡ್ ಆಫೀಸ್ಗೆ ಹೊಟ್ಟೋಗ್ತಾರೆ, ಮತ್ತು ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೊಟ್ಟೋಗ್ತಾರಲ್ವಾ. ಆದರೆ ನೀವು ಒಬ್ಬರೇ ಮನೇಲಿ ಇರ್ತೀರ, ಏನು ಮಾಡ್ತೀರಾ ಬೆಳಿಗ್ಗೆಯಿಂದ ಸಾಯಂಕಾಲ ತನ್ಕೊಂಡು ಅಲ್ವಾ, ಬೋರ್ ಆಗುತ್ತೆ, ಟೈಮ್ ಪಾಸ್ ಮಾಡೋದು ಹೇಗಪ್ಪ ಅಂತ ಅನ್ನೋರು ಈಗ ಮನೆ ಮುಂದ್ಗಡೆ ಸ್ವಲ್ಪ ನಮ್ಮದೇ ಆದಂತಹ ಒಂದು ಜಾಗ ಇದೆ ಅಂತ ಅಂದರೆ ಒಂದು ಪೆಟ್ಟಿ ಅಂಗಡಿ ರೀತಿಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಅಂಗಡಿ ಮಾಡಿಕೊಂಡು ಒಂದು ಸ್ವಲ್ಪ ಸಾಮಾನುಗಳನ್ನ ಅಂದರೆ ಡೈಲಿ ಯೂಸ್ ಆಗುವಂತಹ ಸಾಮಾನುಗಳು ಅಂದರೆ ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ಸ್ಗಳಾಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಐಟಮ್ಸ್ಗಳಾಗಿರ್ಬೋದು, ಇವನ್ನೆಲ್ಲ ಇಟ್ಕೊಂಡು ನೀವು ಸೇಲ್ ಮಾಡಿಕೊಂಡು ಬರೋದ್ರಿಂದನೂ ಅದೇ ಒಂದು ಅಂಗಡಿ ಟೈಪಲ್ಲಿ ಮಾಡಿಕೊಂಡು ನೀವು ಬೆಳಗಿಂದ ಸಾಯಂಕಾಲ ತನ್ಕೊಂಡು ಅಂದರೆ ಹಸ್ಬೆಂಡು ಮಕ್ಕಳೆಲ್ಲ ಮನೆಗೆ ಬರೋ ತನ್ಕೊಂಡು ನೀವು ಈ ಅಂಗಡಿನ ನೋಡಿಕೊಂಡು ಒಂದು ಬಿಸ್ನೆಸ್ನ ಮಾಡೋದ್ರಿಂದನೂ ನಿಮಗೆ ಟೈಮ್ ಪಾಸು ಆಗುತ್ತೆ, ಇಲ್ಲಿ ಬಿಸ್ನೆಸ್ಸು ಆಗುತ್ತೆ, ಮತ್ತು ಮನೇಲಿರೋರ್ನೆಲ್ಲ ನೀವು ನೋಡ್ಕೊಂಡಂಗೂ ಆಗುತ್ತಲ್ವಾ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಇದು ಒಂದು ಮೆಥಡ್ ಅಂತಲೇ ನಾವು ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಮೆಥಡ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ಆದಷ್ಟು ನಾವು ಇಷ್ಟನ್ನು ನಾವು ತಲೆ ಉಪಯೋಗಿಸಿ ಇಷ್ಟನ್ನು ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಅಮೌಂಟ್ನೇ ನಾವಿಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಬಳೆ ವ್ಯಾಪಾರನ ಅದನ್ನ ನಾನು ಇನ್ನೂ ಮಾಡಿಲ್ಲ ಫ್ರೆಂಡ್ಸ್, ಅಂದರೆ ಸರಿಯಾಗಿ ನನಗಿಂತ ಗೊತ್ತಿಲ್ಲ ಇದ್ರ ಬಗ್ಗೆ. ಆದ್ರೂ ಒಂದು ಬಿಸ್ನೆಸ್ ಮಾಡ್ಬೋದು ಅನ್ನೋ ಐಡಿಯಾ ಇದೆ. ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿ, ಇದನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂತಂದರೆ ಈ ಟೈಲರಿಂಗ್ ಅಂತ ಅನ್ನೋದನ್ನ ನಾನು ಕಲ್ತಿರೋದ್ರಿಂದ ಇದು ಏನು ಕಷ್ಟ ಏನಲ್ಲ, ಮಾಡ್ಬೋದು ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ನಾನಿಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸ್ಯಾರಿ ಕುಚ್ಚು ಅನ್ನೋದು ನನಗೆ ಬರುತ್ತೆ. ನೆಕ್ಸ್ಟ್ ಉಲ್ಲನ್ನು ಜೋಲ ಇದನ್ನು ಸಹ ನಾನು ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ನಾನು ಮದುವೆ ದೋಸ್ತರಲ್ಲಿ ನನ್ನ ಮಗುಗೆ ಅಂತ ಹೇಳಿ ನಾನು ಇದನ್ನೆಲ್ಲ ಮಾಡಿದ್ದೆ. ಹಾಗಾಗಿ ನಾನು ನಿಮಗೆ ಇದನ್ನ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಜ್ಯುವೆಲರಿ ಸೆಟ್, ಈ ಜ್ಯುವೆಲರಿ ಸೆಟ್ಟನ್ನು ಸಹ ಒಂದು 3-4 ಜೊತೆ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಸಹ ನಾನು ಆಗಾಗ ನಂಗೆ ಗೊತ್ತಿರೋರಿಗೆ ಅಂದರೆ ಬಾಡಿಗೆಗೆ ಬಿಡ್ತಾ ಇರ್ತೀನಿ. ನೆಕ್ಸ್ಟ್ ಇದು ಬಟ್ಟೆ ವ್ಯಾಪಾರ, ಇದನ್ನು ನಾನು ಇನ್ನೂ ಮಾಡಿಲ್ಲ ಫ್ರೆಂಡ್ಸ್, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಸಾಮಾನ್ಯವಾಗಿ ಈ ಬಟ್ಟೆ ವ್ಯಾಪಾರ ಅಂತ ಅನ್ನೋದು ಹೆಣ್ಮಕ್ಳಿಗೆ ಬಟ್ಟೆಗಳನ್ನ ಎಷ್ಟು ತಗೊಂಡ್ರೂ ಅವ್ರಿಗೆ ಸಾಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ, ಅದು ಇನ್ನೂ ಮಾಡಿಲ್ಲ. ಇದು ಬ್ಯೂಟಿ ಪಾರ್ಲರ್. ಹೌದು ಫ್ರೆಂಡ್ಸ್, ಈ ಬ್ಯೂಟಿ ಪಾರ್ಲರ್ನ ಅಂತಂದರೆ ಇದ್ರ ಬಗ್ಗೆ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದರೆ ನಂದು ಒಂದು ಪಾರ್ಲರ್ ಇತ್ತು, ಆದರೆ ನನಗೆ ಸ್ವಲ್ಪ ಯಾವುದೋ ಒಂದು ಪ್ರಾಬ್ಲಮ್ ಆಯಿತು, ಅಂದರೆ ಹೆಲ್ತ್ ಪ್ರಾಬ್ಲಮ್ ಆದ ಕಾರಣದಿಂದ ನಾನು ಈ ಪಾರ್ಲರ್ನ ನಾನು ಸೇಲ್ ಮಾಡಿಬಿಟ್ಟೆ. ಹಾಗಾಗಿ ಮತ್ತೆ ಇದೊಂದು ಪಾರ್ಲರ್ನ ಮಾಡ್ಕೋಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಇದುವರೆಗೂ ಆಗಿಲ್ಲ. ಮುಂದೊಂದು ದಿನ ಏನಾದರೂ ನಾನು ಮಾಡಿದ್ರೆ ಖಂಡಿತವಾಗಿಯೂ ನಾನು ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿಯೂ ನಾನು ಇದ್ರ ಬಗ್ಗೆ ನಾನು ನಿಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಆ್ಯರಿ ವರ್ಕು, ಇದನ್ನು ಸಹ ನಾನು ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ನಾನು ಯಾವಾಗ ಮಾಡಿದ್ದೀನಿ ಅಂತಂದರೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಆಗ ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ಇದನ್ನು ಸಹ ನನಗೆ ಅಲ್ಲಿ ಲೆಸನ್ ಇತ್ತು ಅಂತ ಹೇಳಿ ನನಗೆ ಅವರು ಹೇಳ್ಕೊಟ್ಟಿದ್ರು. ಹಾಗಾಗಿ ಇದನ್ನು ನಾನು ಮಾಡಿದ್ದೀನಿ. ನೆಕ್ಸ್ಟ್ ಮಕ್ಕಳಿಗೆ ಟ್ಯೂಷನ್ ಮಾಡೋದನ್ನು ಸಹ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂತಂದರೆ ನಾವು ಈಗ ಒಂದು 3-4 ಬ್ಯಾಕಲ್ಲಿ ನಾನು ಟ್ಯೂಷನ್ ತಗೋತಾ ಇದ್ದೆ ಮಕ್ಕಳಿಗೆ. ಅಂದರೆ ಟ್ಯೂಷನ್ ತಗೋತಾ ಇದ್ರೆ ನೀವು ಸಹ ಒಂದು PUC ಪಾಸ್ ಆಗಿದೆ ಅಂತ ಹೇಳಿದ್ರೆ, ಈಗ ಸುಮ್ಮನೆ ಮನೇಲಿ ಇರ್ತಾರಲ್ವ, ಹಳ್ಳಿಲೆಲ್ಲ ಇರ್ತಾರೆ, ಒಂದು PUC ಪಾಸ್ ಮಾಡಿಕೊಂಡು ಮನೇಲೇ ಇರ್ತಾರೆ, ಹೊರಗಡೆ ಹೋಗಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ಕಳಿಸಲ್ಲ ಅನ್ನೋರು ಒಂದು PUC ಪಾಸ್ ಆಗಿದ್ರೆ ಸಾಕು, ಮಕ್ಕಳಿಗೆ ಅಂದರೆ ಪುಟ್ಟ ಮಕ್ಕಳಿಗೆ ನೀವು ಟ್ಯೂಷನ್ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ಕೆಲಸ ಸಹ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಇದೊಂದು ನಾನು ಮಾಡಿಲ್ಲ, ಇದು ಮಾಡಿಲ್ಲ, ಮತ್ತು ಇದೊಂದು ಮಾಡಿಲ್ಲ ಫ್ರೆಂಡ್ಸ್. ಇದು ಮತ್ತೆ ಇದು ಮಾಡಿಲ್ಲ, ಮತ್ತು ಇದನ್ನು ನಾನು ಮಾಡಿಲ್ಲ. ಈಗ ಆಲ್ರೆಡಿ ನಾನು ಇದು ಮಾಡಿದ್ದೀನಿ.
ಈಗ ಮತ್ತೆ ಮಾಡಬೇಕು ಇದನ್ನ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದನ್ನು ಮಾಡಬೇಕಂತ ಒಂದು ಮೈಂಡಲ್ಲಿ ಇದೆ. ಮುಂದೆ ಏನಾಗುತ್ತೆ ನೋಡೋಣ. ಮತ್ತು ಇದನ್ನು ನಾನು ಇನ್ನೂ ಮಾಡಿಲ್ಲ, ನೋಡೋಣ ಫ್ರೆಂಡ್ಸ್. ಅಂದರೆ ಮಾಡಿಲ್ಲ ಅಂತ ಅಂದ್ರೂ ಇದ್ರ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಗಾಗಿ ನನಗೆ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ಚಿಕ್ಕಮ್ಮನೂ ಸಹ ಊರಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಊರಿಗೆ ಹೋದಾಗಲೆಲ್ಲ ಬಂದಾಗಲೆಲ್ಲ ನೋಡ್ತಾ ಇರ್ತೀನಲ್ವಾ, ಅವ್ರು ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತೆಲ್ಲ ಗೊತ್ತಲ್ವಾ. ಹಾಗಾಗಿ ಇದನ್ನು ಸಹ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿ ತಿಳಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು 10 ಟಿಪ್ಸ್ಗಳನ್ನ ನೀವು ಮನೆಯಲ್ಲೇ ಇರುವಂತಹ ನಮ್ಮ ಗೃಹಿಣಿಯರು ಈ 10 ಟಿಪ್ಸ್ಗಳನ್ನ ನೀವು ಇದರಲ್ಲಿ ನೀವು ಬೇಕಾದ್ರೆ ಎಲ್ಲನೂ ಮಾಡ್ತೀನಿ ಅಂತ ಅಂದ್ರೂ ನಿಮಗೆ ಕಸ್ಟಮರು ಜಾಸ್ತಿನೇ ಆಗ್ತಾರೆ. ಅಕಸ್ಮಾತ್ ಇಷ್ಟೆಲ್ಲವನ್ನ ಮಾಡೋಕ್ಕಾಗಲ್ಲ. ಈಗ ಕೆಲವೊಂದನ್ನು ಮಾಡ್ಬೋದು, ಬೇಕಾದ್ರೆ ಇದು ಮಾಡ್ಬೋದು, ಇದನ್ನು ಮಾಡ್ಬೋದು, 2ನೇದು 3ನೇದು ಮಾಡ್ಬೋದು, 4ನೇದು ಮಾಡ್ಬೋದು, 5ನೇದು ಮಾಡ್ಬೋದು, ಆದರೆ 6ನೇದು ಮಾಡ್ಬೋದು. ಈಗ ನಾವು ಬ್ಯೂಟಿ ಪಾರ್ಲರ್ ಕಲ್ತಿಲ್ಲ, ಮತ್ತು ಹ್ಯಾರಿ ವರ್ಕ್ ಕಲ್ತಿಲ್ಲ, ಇವೆರಡನ್ನೂ ಮಾಡೋಕ್ಕಾಗಲ್ಲ, ಮತ್ತು ಮಕ್ಳಿಗೂ ಟ್ಯೂಷನ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಇದನ್ನ ಲೆಸ್ ಮಾಡಿ, ನೀವು ನೋಡಿ ಅಂಗಡಿನೂ ಸಹ ನಾವು ಮಾಡೋಕ್ಕಾಗಲ್ಲ, ಬಂಡವಾಳ ಹಾಕಬೇಕಾಗುತ್ತೆ ಅಂತ ಅನ್ನೋರು ಈ 4ನ ಲೆಸ್ ಮಾಡಿ ನೀವು ಈಗ ಒಂದು 6 ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಬರೋದ್ರಿಂದ ನೀವು ಆದಷ್ಟು ಮನೆಯಲ್ಲೇ ಇದ್ಕೊಂಡು ಅಂದರೆ ಮನೆಯಲ್ಲೇ ಇದ್ಕೊಂಡು ನೀವು ಈ 6 ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್, ಒಂದು ದೊಡ್ಡ ಅಮೌಂಟ್ನೇ ನೀವು ನೋಡ್ಬೋದು. ನೋಡಿ, ಇದು ಒಂದು ದೊಡ್ಡ ಅಮೌಂಟ್ನೇ ನೀವು ಇಲ್ಲಿ ನೋಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಆದರೆ ಮನಸ್ಸಿಟ್ಟರೆ ಮಾರ್ಗ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಮಾತು ಅಲ್ವಾ. ಹೌದು, ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಫ್ರೆಂಡ್ಸ್ ಹೇಳ್ತೀನಿ, ನೀವು ಖಂಡಿತವಾಗಿಯೂ ನೀವು ಈ ಒಂದು 6 ಟಿಪ್ಪಲ್ಲೇ ನೀವು ಒಂದು ಒಳ್ಳೆ ಅಮೌಂಟ್ನೇ ನೀವು ಇಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯೆಲ್ಲ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ಮನೇಲೇ ಇದ್ಕೊಂಡೆ ಒಂದು ಯಾವ ರೀತಿ ಒಂದು ಸಂಪಾದನೆ ಮಾಡ್ಬೋದಲ್ವಾ. ಹೌದು ಫ್ರೆಂಡ್ಸ್, ನಮ್ಮ ಗೃಹಿಣಿಯರು ಹೊರಗಡೆ ಹೋಗಿ ದುಡಿಯೋರಿಗಿಂತ ಯಾವ ಥರಲ್ಲೂ ಕಡಿಮೆ ಇಲ್ಲ. ನಾವು ಮನೇಲೇ ಇದ್ಕೊಂಡೆ ಇದರಲ್ಲೆಲ್ಲ ನಾವು ಸಂಪಾದನೆ ಮಾಡಿ ಇದರಲ್ಲೆಲ್ಲ ಒಂದು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿ ತೋರಿಸ್ತೀವಿ ಅನ್ನೋದು ನಿಮಗೆ ಇದ್ದೇ ಇರುತ್ತೆ. ದಯವಿಟ್ಟು ಯಾರು ಸುಮ್ಮನೆ ವೇಸ್ಟಾಗಿ ಮನೇಲಿ ಇರ್ತೀರಾ, ನಮಗೇನು ಮಾಡೋಕ್ಕೆ ಕೆಲಸ ಇಲ್ಲಪ್ಪ, ನಾವು ಟ್ರೈ ಅಂದರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಟ್ರೈ ಮಾಡ್ತಾರೆ, ವೇಸ್ಟಾಗಂತೂ ಯಾರು ಕೂತ್ಕೊಳ್ಳಲ್ಲ ಈಗಿನ ಜನ್ರೇಷನಲ್ಲಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಅವ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಸುಮ್ಮನೆ ವೇಸ್ಟಾಗಿದ್ದೀವಲ್ಲಪ್ಪ, ಬೋರ್ ಆಗುತ್ತೆ, ಟೈಮ್ ಪಾಸ್ ಮಾಡೋದು ಹೇಗೆ ಅನ್ನೋದು ಅವ್ರ ಮೈಂಡಿಗೂ ಬಂದಿರುತ್ತೆ. ಅಂಥವರು ಈ ಒಂದು 6 ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್, ಈಗ ಪ್ರತಿಯೊಂದಕ್ಕೂ ಹಸ್ಬೆಂಡ್ ಕೈನೇ ಕಾಯೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ಒಂದು 6 ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನೀವು ನಿಮ್ಮ ಕೈಯಲ್ಲಿ ಒಂದು ದೊಡ್ಡದಾದಂಥ ಒಂದು ಒಳ್ಳೆ ಅಮೌಂಟ್ನೇ ನೀವು ಇಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ಯಾರು ಹೊಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಅಂತ ಹೇಳೋದಾದರೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವೀಡಿಯೋಸ್ನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ. ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ ಒಂದು ವಿಡಿಯೋ ಬೇಕಂತಂದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿ ನಾನು ಅದ್ರ ಬಗ್ಗೆನೇ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ವ್ಯೂಸು ಬರ್ತಾ ಇಲ್ಲ, ಸಬ್ಸ್ಕ್ರೈಬು ಬರ್ತಾ ಇಲ್ಲ ಅಂತ ಅಂದಾಗ ನಮಗೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ನಮಗೆ ವ್ಯೂಸು ಸಬ್ಸ್ಕ್ರೈಬ್ ಬರಲ್ಲ ಅಂತಂದಮೇಲೆ ಏನಕ್ಕೆ ಮಾಡಬೇಕು ಹೇಳಿ ಅಂತ ಅನ್ನೋದೇ ಮೈಂಡಲ್ಲಿ ಬಂದುಬಿಟ್ಟಿದೆ. ನೋಡ್ತೀನಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ದಿನ ಇದೇ ರೀತಿ ಕಂಟಿನ್ಯೂ ಆದರೆ ಖಂಡಿತ ನಾನು ವಿಡಿಯೋನ ನಿಲ್ಲಿಸ್ಬಿಡ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ. ಈಗ ಮುಂದೆ ಆಗೋದು ಯಾರಿಗಾರು ಗೊತ್ತಿರುತ್ತಾ? ಇಲ್ಲ ಅಲ್ವಾ. ಓಕೆ ಫ್ರೆಂಡ್ಸ್, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಮುಂದೆ ಬರೋಕ್ಕಾಗೋದು ಫ್ರೆಂಡ್ಸ್, ನಿಮ್ಮಿಂದನೇ ನಾವು ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.